ಆಗಿ ಮಾತಾಡೋಣ, ಅದನ್ನೇ ಕೇಳ್ತಾ ಇರೋದು. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. 80% ಜನರ ಅಕ್ಸೆಪ್ಟೆನ್ಸ್, 82% ಜನರ ಅಕ್ಸೆಪ್ಟೆನ್ಸ್ ನಮ್ಮ ಹತ್ರ ಇಲ್ಲದೆ ಇದ್ದಿದ್ರೆ ಸರ್ಕಾರವಾಗಿ ನಾವು ರೈತರ ವಿರುದ್ಧ ಆಗಿರ್ಲಿ ಅಥವಾ ಅಲ್ಲಿರುವಂತಹ ಜನರ ವಿರುದ್ಧ ಆಗ್ಲಿ ನಾವು ಈ ಸ್ಕೀಮ್ ಅನ್ನ ತರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ವಿತೌಟ್ ಡಾಕ್ಯುಮೆಂಟ್ಸ್, ವಿತೌಟ್ ಪ್ರೂಫ್, ವಿತೌಟ್ ಅಕ್ಸೆಪ್ಟೆನ್ಸ್ ನಾವು ಈ ಯೋಜನೆಯನ್ನ ಮುಂದುವರಿಸ್ತಾ ಇಲ್ಲ. ಮೇಡಮ್ 20% ಅಲ್ಲಿ ತಾವಿದ್ದೀರಿ, ನಾನು ಒಪ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ಸರ್ಕಾರ ಇದೆ. ನಿಮ್ಮ ಸವಾಲುಗಳೇನು, ನಿಮ್ಮ ಅಹವಾಲುಗಳೇನು, ನಾವು ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ರೆಡಿ ಇದೀವಿ. ಇವತ್ತಿನ ದಿನ ನೋಟಿಫಿಕೇಶನ್ ಖಂಡಿತ ಕರೆದೇ ಕರಿತೀವಿ, ಇದ್ರ ಬಗ್ಗೆ ಚರ್ಚೆ ನಡೆದೇ ನಡೆಯುತ್ತೆ. ಕಡೆಗಣಿಸ್ತಾ ಇಲ್ಲ. ಸಿಂಪಲ್, ಟೌನ್ಶಿಪ್ ಎಲ್ಲಿ ಮಾಡ್ತಾರೆ, ರೈತರು ಎಲ್ಲಿ ಜಾಗವನ್ನ ಬಳಸಲ್ವೋ, ಬರಡು ಭೂಮಿ ಇರುತ್ತೋ ಅಲ್ಲಿ ನೀವು ಯಾವ ಜಾಗವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಎಷ್ಟು ಜನರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ರೆಡಿ ಆಗಿದ್ದೀರಿ? ಎಷ್ಟು ಜನರ ಅಥವಾ ರೈತರ ಹೆಣ್ಮಕ್ಳು, ಬರೀ ಗಂಡು ಮಕ್ಳು ಬೇಡ, ಹೆಣ್ಮಕ್ಳು ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇದ್ದೀರಿ? ಬೇಡ ಅಂದ್ರೆ ಬಿಟ್ಬಿಡ್ರಿ. ಅವರು ಬಿಟ್ಟಿದ್ದಾರೆ, ಕೈ ಸುಟ್ಕೊಂಡಿದ್ದಾರೆ, ನೀವ್ ಯಾಕೆ ಮಾಡೇ ತಿರ್ತೀವಿ ಅಂತ ಹೋಗ್ತಾ ಇದ್ದೀರಿ? ಅಭಿಮಾನ ಕೇಳಿಲಿ, ನಿಮ್ಗೆ ಸನ್ಮಾನ ಮಾಡ್ತೀವಿ, ಬೈದಿರೋ ಮಾತುಗಳನ್ನು ವಾಪಸ್ ತಗೊಳ್ತೀವಿ, ದಯವಿಟ್ಟು ನಮ್ ಜಾಗ ನಮಗ್ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಪ್ಪಾ? ರಾಜ್ಯದ ಜನ ನಮಗೆ ಸನ್ಮಾನ ಮಾಡ್ತಾರೆ ಬಿಡದಿ ಟೌನ್ಶಿಪ್ ಆದ ಪಾಕಿಸ್ತಾನದಲ್ಲಿ ಅಲ್ಲ, ಕೇಳಿಸ್ಕೊಂಬಿಡಿ. ಸೊ ಬಹಳ ಸ್ಪಷ್ಟವಾಗಿ ಭೂಮಾಫಿಯಾ ತಾವ್ ಹೆಂಗ್ ಮಾಡಿದ್ರಿ ಅನ್ನೋದನ್ನ ನೋಡಿದೀವಿ ನಾವು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಭೂಮಾಫಿಯಾ ಹೆಂಗ್ ಮಾಡಿದ್ವಿ ಅನ್ನೋದನ್ನ ನೋಡಿದೀವಿ ನಾವು. ನಾವ್ ನೋಡಿಲ್ವಾ? ಯಾಕ್ರಿ DLF ಜೊತೆ ಡೀಲ್ ಮಾಡ್ಕೊಂಡ್ರಿ ಅವತ್ತನ್ನ? ಯಾಕ್ರಿ DLF ಜೊತೆ ಡೀಲ್ ಮಾಡ್ಕೊಂಡ್ರಿ ಅವತ್ತನ್ನ? ಬಿಜೆಪಿ ಬೇಡ ನಮ್ಗೆ. ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಾನು ಜೆಡಿಎಸ್ ವಕ್ತಾರರ ಜೊತೆ ಮಾತಾಡ್ತಾ ಇರೋದು. ನಿಮ್ಮ ಹತ್ರ ನೀವು ಮಾತಾಡಿ, ನಾನು ಜೆಡಿಎಸ್ ವಕ್ತಾರರ ಜೊತೆ ಮಾತಾಡ್ತಾ ಇರೋದು. ಅವ್ರು ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲ ಇಲ್ಲ ಇಲ್ಲ, ನೀವು ಅದನ್ನ ನನಗೆ ಹೇಳಕ್ ಬರ್ಬೇಡಿ. ಅವ್ರು ಪೊಲಿಟಿಕಲಿ ಮಾತಾಡಿದಾಗ ನಾನು ಪೊಲಿಟಿಕಲಿ ಮಾತಾಡ್ಬೇಕಾಗತ್ತೆ, ಆಯ್ತಾ? ಅಲ್ಲಿ ಕುತ್ಕೊಂಡು ಒಕ್ಕಲಿಗರು ಅಂತ ಮಾತಾಡ್ತಾರೆ, ಇಲ್ಲಿ ಕುತ್ಕೊಂಡು ಓಬಿಸಿ ಅಂತ ಮಾತಾಡ್ತಾರೆ. ಇದನ್ನ ಮಾತಾಡೋದಕ್ಕೆ ಬಂದಿರೋದು ನಾವು ರೈತರ ಬಗ್ಗೆ ಮಾತಾಡ್ತಾ ಇದೀವಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದೀವಿ, ಒಕ್ಕಲಿಗರು ಮಾತ್ರ ಒಕ್ಕಲ್ತನ ಮಾಡೋದು. ರಾಜ್ಯದಲ್ಲಿ ಒಕ್ಕಲ್ತನ ಮಾಡುವಂತರು ಎಷ್ಟು ಜನ ಬ್ರಾಹ್ಮಣರು ಈ ರಾಜ್ಯದಲ್ಲಿ ಒಕ್ಕಲ್ತನ ಮಾಡುವಂತರು ಎಷ್ಟು ಜನ ಲಿಂಗಾಯತಿದ್ದಾರೆ ಈ ರಾಜ್ಯದಲ್ಲಿ ರಾಜಕೀಯ ಇವತ್ತಿನ ನೀವು ನನಗ್ ಪಾಠ ಹೇಳ್ತೀರಾ? ನನಗ್ ಪಾಠ ಹೇಳ್ತೀರಾ? ಬಹಳ ಕ್ಲಿಯರ್. ಒಂದಂತೂ ವಿದ್ಯಾ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಿಮ್ಮ ಪ್ರಶ್ನೆಗೆ ಅಲ್ಲ, ಕೇಳಿಸ್ಕೊಳ್ಳಿ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೇಳೋದಿದ್ರೆ ಮಾತ್ರ ನೀವು ಕೇಳಿಸ್ಕೋಬೇಕು. ನನ್ನ ಪ್ರಶ್ನೆಗೆ ನೀವೆಲ್ಲ ಹೋದ್ರೆ ಅದೆಲ್ಲ ಉತ್ತರ ನಾನು ಹೇಳಿಲ್ಲ. ಯಾರು ಮಾತಾಡಿದ್ದು? ಮಾತಾಡಿದ್ಯಾರು? ನಾನು ಜೆಡಿಎಸ್ ಮತ್ತು ಬಿಜೆಪಿ ಅವರು ನೀವ್ ಎಲ್ಲಿ ಕೆಲಸ ಮಾಡ್ಬೇಕು ಅಲ್ಲಿ ಕೆಲಸ ಮಾಡಿ. ಇಲ್ಲಿ ಮಧ್ಯದಲ್ಲಿ ಬಾಯಿ ಹಾಕಿ ಉತ್ತರ ಹಾಳು ಮಾಡ್ಬೇಡಿ. ನನಗ್ ಪ್ರಶ್ನೆಗೆ ಉತ್ತರ ಬೇಕಾಗಿರೋದು ಟೌನ್ಶಿಪ್ ಎಲ್ಲಿ ಮಾಡ್ತಾರೆ? ಬರಡು ಭೂಮಿಯಲ್ಲಿ ಮಾಡ್ತಾರೆ. ನೀವು ನೋಡ್ತಾ ಇರೋದು ಬರಡು ಭೂಮಿನ, ಅಲ್ಲಿ ಹೈನುಗಾರಿಕೆ ಮಾಡ್ತಾರೆ. 20-25 ಸಾವಿರ ಲೀಟರ್ ಹಾಲು ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ಒಂದು, ನೀವು ಕೊಡೋ 2 ಕೋಟಿ 2.5 ಕೋಟಿ ತಗೊಂಡು ಎಲ್ಲಿ ಹೋಗೋಣ? ನಾವು ಎಲ್ಲಿಗೆ ಹೋಗೋಣ? ಮರ್ಯಾದೆ ಬಿಟ್ಟು ಹೋಗ್ಬೇಕು, ಮನೆ ಬಿಟ್ಟು ಹೋಗ್ಬೇಕು, ಮಕ್ಳನ್ನ ಬಿಟ್ಟು ಹೋಗ್ಬೇಕು, ಮನೆಯಲ್ಲಿ ತಗೊಳ್ಳೋಣ, ಜೀವನ ಹೆಂಗ್ ಮಾಡೋಣ ಅಂತ ಕೇಳ್ತಾರೆ. ಉತ್ತರ ಕೊಡ್ರಿ. ಬೇಡ ಅಂದ್ರೆ ಬಿಟ್ಟು ಬಿಡ್ರಿ. ಯಾಕ್ರಿ? ಈಗ ನಾನು ಉತ್ತರ ಕೊಡ್ಲಾ? ಪ್ರಶ್ನೆ ಮುಗಿತಾ? ಮುಗಿತು. ಉತ್ತರ. ಈ ಪ್ರಶ್ನೆ ನಮ್ ಕಳೆದ 3 ಬಾರಿಯಿಂದ ಕೇಳ್ತಾ ಇದ್ದೀರಾ. ಉತ್ತರ ಕೊಡ್ತೀನಿ, ತಗೊಳ್ಳಿ ಬಹಳ ಸ್ಪಷ್ಟವಾಗಿ. ಬಿಡದಿ ಟೌನ್ಶಿಪ್ ಏನು ಮಾನ್ಯ ಜೆಡಿಎಸ್ ವಕ್ತಾರರು ಹೇಳ್ತಾ ಇದ್ರು, ನಾವು ಅವಾಗ ಐಡೆಂಟಿಫೈ ಮಾಡಿದ್ದು 500 - 600 ಎಕರೆ ಅಂತ. ಅವರು ಆಕ್ಚುಲಿ ಕರೆಕ್ಟ್ ಆಗಿ ತಿಳ್ಕೊಂಬರ್ಬೇಕಾಗಿರುವಂತದ್ದು, ಅವತ್ತಿನ ದಿನ ಐಡೆಂಟಿಫಿಕೇಶನ್ ಆಗಿದ್ದಂಥದ್ದು 800 - 900 ಎಕರೆ ಬ್ಯಾರನ್ ಲ್ಯಾಂಡ್ ಇದೆ ಅಂಡ್ ಅಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಇವತ್ತಿನ ದಿನ ದಟ್ ಹ್ಯಾಸ್ ಬೀನ್ ಮಲ್ಟಿಫ್ಲೈಡ್ ಆರ್ ಮಲ್ಟಿಫೋಲ್ಡೆಡ್ ಬೈ ಅನದರ್ 25 to 30% ಬ್ಯಾರನ್ ಲ್ಯಾಂಡ್ ಮಲ್ಟಿಪ್ಲಿಕೇಶನ್ ಆಗಿರುವಂತದ್ದು. ಅಲ್ಲ, ಕೇಳಿಸ್ಕೊಳ್ಳಿ. ಜೆಡಿಎಸ್ ವಕ್ತಾರಿಗೆ ಉತ್ತರ ಕೊಡ್ತಾ ಇಲ್ಲ, ರಾಜ್ಯದ ಜನಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ವಿದ್ಯಾ ಅವರೇ. ಅಲ್ಲ, ನೀವು ಪ್ರಶ್ನೆ ಕೇಳಿದ್ಮೇಲೆ ನಾನು ಏನ್ ಉತ್ತರ ಕೊಡ್ತೀನಿ ಅದನ್ನ ನೀವು ತಗೋಬೇಕು. ನಾನು ಇವ್ರನ್ನ ಹೆಸರಿಸಿದೆ, ನಾನು ಅವ್ರನ್ನ ಹೆಸರಿಸಿದೆ ಅಂದ ತಕ್ಷಣ ನೀವು ಅದನ್ನ ನನ್ನ ಕೇಳಕ್ ಬರೋದಿಲ್ಲ. ಅಲ್ಲ, ನೀವು ಅದನ್ನ ನನಗೆ ಪ್ರಶ್ನೆ ಮಾಡ್ಬಿಡಿ ವಿದ್ಯಾ ಅವರೇ. ನಾನೇನಾಗಿದೆ ನಿಮ್ಮ ಮನಸ್ಸಿನಲ್ಲಿರೋ ಉತ್ತರಕ್ಕೆ ನಾನು ಜವಾಬ್ದಾರಳಲ್ಲ. ನಾನೇನ್ ಉತ್ತರ ಕೊಡ್ತೀನೋ ಅದನ್ನೇ ನೀವು ಸ್ವೀಕರಿಸಬೇಕಾಗುತ್ತೆ. ಯಾಕಂದ್ರೆ ನಾನು ಸರ್ಕಾರದಿಂದ ಕೊಡುವಂತ ಉತ್ತರ,
ಸರ್ಕಾರದಿಂದ ಏನ್ ಉತ್ತರ ಕೊಡ್ಬೇಕು ಅದನ್ನ ನಾನು ಉತ್ತರ ಕೊಡ್ತಾ ಇದ್ದೀನಿ. ಉತ್ತರ ನಿಮ್ಮ ಏನು ಮನಸ್ಸಿನಲ್ಲಿರುವಂತ ಯಾಕೆ ಉತ್ತರವನ್ನ ಹೇಳ್ತೀರಿ ನಾನು ಮೇಡಮ್? ಕೊಡೋದಕ್ಕಾಗೋದಿಲ್ಲ. ಏನೇ ಆಗ್ಲಿ ನಿಮ್ಮ ಅಲ್ಲಿ ಯೋಚನೆಗೆ township ನಾನ್ ಮಾಡ್ತೀವಿ. ಸ್ಪಂದಿಸೋದಿಕ್ ಸಾಧ್ಯ ಇಲ್ಲ. ನೀವು ಹಾಗೆ ನಾನ್ ಮಾಡಿ. ಸ್ಪಂದಿಸಬೇಕಾಗಿರುವಂತದ್ದು ರಾಜ್ಯದ ಜನತೆಗೆ, ನಾನು ಉತ್ತರದಾಯಿ ಆಗಿರುವಂತದ್ದು ರಾಜ್ಯದ ರೈತರಿಗೆ, ನಾನು ಉತ್ತರದಾಯಿ ಆಗಿರುವಂತದ್ದು 7 ಕೋಟಿ 8 ಕೋಟಿ ಕನ್ನಡಿಗರಿಗೆ. ಆಯ್ತಾ? ನಾನು ಉತ್ತರದಾಯಿ ಆಗಿರುವಂತದ್ದು ಮಾಧ್ಯಮಗಳ ಮನಸ್ಸಿನಲ್ಲಿ, ಆಂಕರ್ಗಳ ಮನಸ್ಸಿನಲ್ಲಿ ಇರುವಂತಹ ರೀ ಮೇಡಮ್, ಉತ್ತರಕ್ಕಂತೂ ನನ್ನ ಖಂಡಿತ ಅಲ್ಲ. ಮನಸ್ಸಿನಲ್ಲಿ ಉತ್ತರ ಕೊಡ್ಬೇಕು ಆಯ್ತಾ? ನೀವು. ಬಹಳ ಸ್ಪಷ್ಟ. ರೈತರು ಬೇಡ ಬೇಡ ಕೇಳಿಸ್ಕೊಳ್ಳಿ ವಿದ್ಯಾ ಅವರೇ, ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ಇವ್ರು ಐಡೆಂಟಿಫೈ ಮಾಡಿದಂತದ್ದು 800 ಇಂದ 900 ಎಕರೆ ಲ್ಯಾಂಡ್. ಇದು ಆಲ್ರೆಡಿ ಮಲ್ಟಿಪ್ಲೈ ಆಗಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ, 25 to 30%. ಅಂಡ್ ನೀವು ಇವತ್ತಿನ ದಿನ ಗ್ರೌಂಡ್ ನಲ್ಲಿ ಇನ್ನೊಂದ್ ಸ್ವಲ್ಪ ತಾವು ಹೋಗಿ ಬೇಕಿದ್ರೆ ನಮ್ಮ ಕಡೆಯಿಂದ ನಾವು ಟೀಮ್ ಅನ್ನ ಕಳ್ಸಿಕೊಡ್ತೀವಿ. ಇವ್ರು ಏನ್ ಹೇಳ್ತಾ ಇದ್ರಲ್ಲ 80% ಅಂತ ನೀವ್ ಏನ್ ಹೇಳ್ತಾ ಇದೀವಲ್ಲ, ಹಾರಿಕೆ ಉತ್ತರ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ಅಂಡ್ ರೈತರು ಹೊಟ್ಟೆ ಮೇಲೆ ಹೊಡೆದು ಇದನ್ನ ಮಾಡೇ ತೀರಬೇಕು ಅನ್ನುವಂತ ನನ್ನ ಹತ್ರನೂ ಇದೆ ಡಾಕ್ಯುಮೆಂಟ್ಸ್, ಫೈಲ್ಸ್ ಇದೆ ನನ್ನ ಹತ್ರ ಸರ್ಕಾರದಲ್ಲಿ, ಫೈಲ್ಸ್ ಇದೆ ನನ್ನ ಹತ್ರ ಸರ್ಕಾರದಲ್ಲಿ. ಇದನ್ನ ಡಿನೋಟಿಫಿಕೇಶನ್ ಗೆ ಒಪ್ಪಿಕೊಂಡು 2 ಕೋಟಿ ಪರಿಹಾರವನ್ನ ಸ್ವೀಕರಿಸೋದಕ್ಕೆ ಸರಿಸುಮಾರು 80 ರಿಂದ 82% ಜನ ರೆಡಿ ಇದ್ದಾರೆ. ಡೇ ಬೈ ಡೇ ಇಟ್ ಇಸ್ ಕನ್ವರ್ಟಿಂಗ್ ವಿದ್ಯಾ, ಇಟ್ ಇಸ್ ಕನ್ವರ್ಟಿಂಗ್. ರೈತರಿಗೆ ಹಾರಿಕೆ ಉತ್ತರ ಕೊಡ್ಬೇಡಿ ಅನ್ನೋದು ನಿಮ್ ಉತ್ತರ ಆಗಿರಬಾರ್ದು. ಹಾರಿಕೆ ಉತ್ತರ ಕೊಡ್ತಾರ ನೀವು ತೋರಿಸ್ರಿ ಡಾಕ್ಯುಮೆಂಟ್. 80% ಜನ ಎಲ್ರಿ ಒಪ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 80% ನಮ್ಮ ಹತ್ರ ಬಂದಿರೋದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಹತ್ರ ಬಂದಿರೋದಕ್ಕೆ ಹೇಳ್ತಿರೋದು. ನಾವು ಅವ್ರ ಜೊತೆ ಕೂತು ಮಾತುಕತೆ ನಡೆಸ್ತಾ ಇದ್ದಿದ್ರೆ ಒಂದ್ ನಿಮಿಷ, ಅಲ್ಲ ಒಂದ್ ವಿಚಾರ ನಾನು ನಿಮಗೆ ಹೇಳ್ಬಿಡ್ತೀನಿ. ಒಂದ್ ವಿಚಾರ ವಿದ್ಯಾ, ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. 80% ಜನರ ಅಕ್ಸೆಪ್ಟೆನ್ಸ್, 82% ಜನರ ಅಕ್ಸೆಪ್ಟೆನ್ಸ್ ನಮ್ಮ ಹತ್ರ ಇಲ್ಲದೆ ಇದ್ದಿದ್ರೆ ಸರ್ಕಾರವಾಗಿ ನಾವು ರೈತರ ವಿರುದ್ಧ ಆಗಿರ್ಲಿ ಅಥವಾ ಅಲ್ಲಿರುವಂತಹ ಜನರ ವಿರುದ್ಧ ಆಗ್ಲಿ ನಾವು ಈ ಸ್ಕೀಮ್ ಅನ್ನ ತರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ವಿತೌಟ್ ಡಾಕ್ಯುಮೆಂಟ್ಸ್, ವಿತೌಟ್ ಪ್ರೂಫ್, ವಿತೌಟ್ ಅಕ್ಸೆಪ್ಟೆನ್ಸ್ ನಾವು ಈ ಯೋಜನೆಯನ್ನ ಮುಂದುವರಿಸ್ತಾ ಇಲ್ಲ. ಮೇಡಮ್ 20% ಅಲ್ಲಿ ತಾವಿದ್ದೀರಿ, ನಾನು ಒಪ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ಸರ್ಕಾರ ಇದೆ. ನಿಮ್ಮ ಸವಾಲುಗಳೇನು, ನಿಮ್ಮ ಅಹವಾಲುಗಳೇನು, ನಾವು ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ರೆಡಿ ಇದೀವಿ. ಇವತ್ತಿನ ದಿನ ನೋಟಿಫಿಕೇಶನ್ ಖಂಡಿತ ಕರೆದೇ ಕರಿತೀವಿ. ಇದ್ರ ಬಗ್ಗೆ ಚರ್ಚೆ ನಡೆದೇ ನಡೆಯುತ್ತೆ. ಕಡೆಗಣಿಸ್ತಾ ಇಲ್ಲ, ಆಯ್ತಾ? ಖಂಡಿತ ನಿಮ್ಮನ್ನು ನಾವು ಕಡೆಗಣಿಸ್ತಾ ಇಲ್ಲ. ಹಾಗಂತ 80% ಜನರ ಹಿತಾಸಕ್ತಿಯನ್ನು ಕೂಡ ಸರ್ಕಾರ ಅಲ್ಗೊಳಿಯೋದಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಸ್ಪಷ್ಟ. ಸ್ವಾತಿ, ಒಂದ್ ಸೆಕೆಂಡ್ ತಡೀರಿ ಮೇಡಮ್.